ಸರ್ ಅದು ಕಾಂಗ್ರೆಸ್ ಜಿಲ್ಲಾ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಕರೆದು ಬೈದ್ರಂತೆ. ಇಂಥ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ಇಷ್ಟು ಹೊಗಳ್ತಾರಂದ್ರೆ ನಮ್ಗೆ ಎಷ್ಟು ಮುಜುಗರ ಆಗುತ್ತೆ. ಮತ್ತೆ ಯತ್ನಾಳು ನೋಡಿ, ಯತ್ನಾಳ್ ಯಾರು ಹೊಗಳ್ಯಾರ? ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಿಲ್ಲ, ಅವ್ರು ಯಾವುದು ಹೊಗಳಿಕೆ ಮಾತು ಹೇಳಿಲ್ಲ. ಹೊಗಳಿದವ್ರು ಯಾರು ಅದಾರ? ಜನ ವೇದಿಕೆ ಮೇಲಿದ್ದವ್ರು ಯಾರು ಹೊಗಳಿಲ್ಲ. ಏನು ಎಂ ಬಿ ಪಾಟೀಲ್ ಹೊಗಳ್ಯಾರ? ದ ಗ್ರೇಟ್ ಸೋಮನಾಥ್ ಪಾಟೀಲ್ ಹೊಗಳ್ಯಾರ? ಇಲ್ಲ, ಯಾರು ಹೊಗಳಿಲ್ಲ. ಜನ ಹೊಗಳ್ಯಾರ. ಜನ ನಮ್ಮ ಹಿಂದಿದಾರ ಸಂಕೇತ ಕೊಟ್ಟಾರ. ಅದು ಬರೀ ಕಾಂಗ್ರೆಸ್ಸಿಗೆ ಅಟ್ಟಲ್ಲ, BJPಗೂ ಸಂಕೇತ ಕೊಟ್ಟಾರ. ಹುಷಾರ್, ಯತ್ನಾಳ್ ಏನಾರು ಮಾಡಿದ್ರೆ ನಿಮ್ಮ ಮಣ್ಣು ಆಗಿಡ್ತೀವಿ ಅಂತ ಅವ್ರಿಗೂ ಕೊಟ್ಟಾರ. ಅದು ಸುಮ್ಮನೆ ಫಾಲ್ತು ಭಾಷಣ ಇದು ಮಾಡ್ತಾವೆ, ಪತ್ರಿಕಾಗೋಷ್ಠಿ ಕೊಡೋದು. ಮನೆಯಂದು ಉಪ್ಪಿಟ್ಟ ಚಹಾ ತಂದು ಅದೇ 10 ಮಂದಿಗೆ ತರೋದು ಉಪ್ಪಿಟ್ಟ ಚಹಾ. 11 ಪತ್ರಕರ್ತರು ಹೋದ್ರೆ ನಿಮ್ಗೇನೂ ಸಿಗೋದಿಲ್ಲ. ಅಂಥ ಗಿರಾಕಿ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತದೆ. ಅದು ಕೆಲಸ ಇಲ್ಲ, ಬಗಸಿಲ್ಲ. ಅಂಥದ್ದು ಬಿಟ್ಟು BJP ಕಟ್ಟಬೇಕಾಗೈತಿ. ಜನರಿಗೆ ಏನು ಬೇಕಾಗೈತಿ? ಪರ್ಯಾಯ ಈ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರ್ಬೇಕಂತೈತಿ. ಮತ್ತು ನಮ್ಮನ್ನ ಬಿಟ್ಟು, ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳಿ ನೆಗ್ಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಬರೋದಿಲ್ಲ ಅಂತ ಜನರ ಅಭಿಪ್ರಾಯ ಇದೆ. ಅದಕ್ಕೆ ನಾ BJPಗೆ ಕಿವಿ ಮಾತು ಹೇಳ್ತೀನಿ. ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರಿ ಮಾಡಿದ್ರೆ BJPಗೆ ಭವಿಷ್ಯ ಇಲ್ಲ. ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ. ಸರ್ ಅದು ಕಾಂಗ್ರೆಸ್ ಜಿಲ್ಲಾ ನಾಯಕರಿಗೆ ಡಿ.ಕೆ. ಶಿವಕುಮಾರ್ ಕರೆದು ಬೈದ್ರಂತೆ. ಇಂಥ ಕಾರ್ಯಕ್ರಮದಲ್ಲಿ ಯತ್ನಾಳ್ ಅವರು ಇಷ್ಟು ಹೊಗಳ್ತಾರಂದ್ರೆ ನಮ್ಗೆ ಎಷ್ಟು ಮುಜುಗರ ಆಗುತ್ತೆ. ಮತ್ತೆ ಯತ್ನಾಳು ನೋಡಿ, ಯತ್ನಾಳ್ ಯಾರು ಹೊಗಳ್ಯಾರ? ಮುಖ್ಯಮಂತ್ರಿಗಳು ಅವ್ರೇನು ಹೊಗಳಿಲ್ಲ, ಅವ್ರು ಯಾವುದು ಹೊಗಳಿಕೆ ಮಾತು ಹೇಳಿಲ್ಲ. ಹೊಗಳಿದವ್ರು ಯಾರು ಅದಾರ? ಜನ ವೇದಿಕೆ ಮೇಲಿದ್ದವ್ರು ಯಾರು ಹೊಗಳಿಲ್ಲ. ಏನು ಎಂ ಬಿ ಪಾಟೀಲ್ ಹೊಗಳ್ಯಾರ? ದ ಗ್ರೇಟ್ ಸೋಮನಾಥ್ ಪಾಟೀಲ್ ಹೊಗಳ್ಯಾರ? ಇಲ್ಲ, ಯಾರು ಹೊಗಳಿಲ್ಲ. ಜನ ಹೊಗಳ್ಯಾರ. ಜನ ನಮ್ಮ ಹಿಂದಿದಾರ ಸಂಕೇತ ಕೊಟ್ಟಾರ. ಅದು ಬರೀ ಕಾಂಗ್ರೆಸ್ಸಿಗೆ ಅಟ್ಟಲ್ಲ, BJPಗೂ ಸಂಕೇತ ಕೊಟ್ಟಾರ. ಹುಷಾರ್, ಯತ್ನಾಳ್ ಏನಾರು ಮಾಡಿದ್ರೆ ನಿಮ್ಮ ಮಣ್ಣು ಆಗಿಡ್ತೀವಿ ಅಂತ ಅವ್ರಿಗೂ ಕೊಟ್ಟಾರ. ಅದು ಸುಮ್ಮನೆ ಫಾಲ್ತು ಭಾಷಣ ಇದು ಮಾಡ್ತಾವೆ, ಪತ್ರಿಕಾಗೋಷ್ಠಿ ಕೊಡೋದು. ಮನೆಯಂದು ಉಪ್ಪಿಟ್ಟ ಚಹಾ ತಂದು ಅದೇ 10 ಮಂದಿಗೆ ತರೋದು ಉಪ್ಪಿಟ್ಟ ಚಹಾ. 11 ಪತ್ರಕರ್ತರು ಹೋದ್ರೆ ನಿಮ್ಗೇನೂ ಸಿಗೋದಿಲ್ಲ. ಅಂಥ ಗಿರಾಕಿ ದಿನ ಒಂದು ಪ್ರೆಸ್ ಮೀಟ್ ಮಾಡ್ತದೆ. ಅದು ಕೆಲಸ ಇಲ್ಲ, ಬಗಸಿಲ್ಲ. ಅಂಥದ್ದು ಬಿಟ್ಟು BJP ಕಟ್ಟಬೇಕಾಗೈತಿ. ಜನರಿಗೆ ಏನು ಬೇಕಾಗೈತಿ? ಪರ್ಯಾಯ ಈ ರಾಜ್ಯದಲ್ಲಿ BJP ಅಧಿಕಾರಕ್ಕೆ ಬರ್ಬೇಕಂತೈತಿ. ಮತ್ತು ನಮ್ಮನ್ನ ಬಿಟ್ಟು, ಪ್ರತಾಪ್ ಸಿಂಗ್ ಬಿಟ್ಟು ಎಲ್ಲ ಪ್ರಮುಖರೇನು ರಮೇಶ್ ಜಾರಕಿಹೊಳಿ ನೆಗ್ಲೆಕ್ಟ್ ಮಾಡಿದ್ರೆ ಕರ್ನಾಟಕದಲ್ಲಿ BJP ಬರೋದಿಲ್ಲ ಅಂತ ಜನರ ಅಭಿಪ್ರಾಯ ಇದೆ. ಅದಕ್ಕೆ ನಾ BJPಗೆ ಕಿವಿ ಮಾತು ಹೇಳ್ತೀನಿ. ಇಂಥ ಚೇಲಾಗಳನ್ನ ಅಧ್ಯಕ್ಷ ಮಾಡಿಕೊಂಡು ಚೇಲಾಗಳನ್ನ ನಿನ್ನ ಪದಾಧಿಕಾರಿ ಮಾಡಿದ್ರೆ BJPಗೆ ಭವಿಷ್ಯ ಇಲ್ಲ. ಅದಕ್ಕೆ ಅದು ಬದಲಾವಣೆ ಮಾಡ್ಬೇಕಂತ ಜನ ಕರ್ನಾಟಕ ಸರ್ಕಾರ ಕಾರ್ಯಕ್ರಮದಲ್ಲಿ ಜೈಕಾರ ಹಾಕ್ಯಾರ ಅಷ್ಟೇ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.